ಗಳಿಸುವೆ ಕಲರ ತುಳಿಯುವೆ ದುರದೊಳಗ ಮನಸದ ಪಡೆಯುವನು ಗಳಿಸುವೆ ಕಲರ ತುಳಿಯುವೆ ದುರದೊಳಗ ಮನಸದ ಪಡೆಯುವನು ತಲೆಗಳ ಕಡಿಮೆ ಕತ್ತರೀಪನು ತಲೆಗಳ ಕಡಿಮೆ ಕತ್ತರೀಪನು ಬಡಾಯಿ ಬಡವರ ಬಿಡುವನ ಜಗದಿ ಕೋಡು ಮಾಡಿದ ನೋಡುವೆ ಜಗದಿ ಕೋಡು ಮಾಡಿದ ನೋಡುವೆ ಜಗದಿ ಚೆನ್ನಾಗ ನಮಗೆ ನಡೆದೋಳಿಸು ಅಡಿಯನು ಮಟ್ಟಿ ಒಡಲನು ಕೊಟ್ಟಿ ಅಡಿಯನು ಮಟ್ಟಿ ಒಡಲನು ಕೊಟ್ಟಿ ವಿರೋಧಿ ವೀರರ ಜಯಿಸುವೆನು ವಿರೋಧಿ ವೀರರ ಜಯಿಸುವೆನು ವಿರೋಧಿ ವೀರರ ಜಯಿಸುವೆನು ಅಪ್ಪ ಇದೇನು ಇಂದ್ರ ಪ್ರಸ್ಥವೋ ಅಥವಾ ಇಂದ್ರ ನಗರವೋ ಕಪ್ಪ ಕಾಣಿಕೆಗಳನ್ನು ತೆಗೆದುಕೊಂಡು ಧರ್ಮಸುತನೇ ಧರ್ಮಸುತನೇ ಎನ್ನುತ್ತಾ ಪಾದಾಚಾರಿಗಳಾಗಿ ಅರಮನೆಗೆ ಬಂದು ಸೇರುತ್ತಿರುವರು ಕವಿಗಳು ವೈದ್ಯರು ಗಾಯಕರು ಜೋಯಿಸರು ಎಲ್ಲೆಲ್ಲೂ ಕಾಣದ ಈ ಹೊಸಮುಖಗಳೆಲ್ಲ ಬಂದು ಈ ಇಂದ್ರಪ್ರಸ್ಥಕ್ಕೆ ಸೇರುತ್ತಿರುವರಲ್ಲ ಆ ಧರ್ಮರಾಯನು ಯಜಮಾನನು ಅರ್ಜುನನು ಸುಭದ್ರೆಗಳನ್ನು ಸರಸ ಸಲ್ಲಾಪ ಇನ್ನು ಹೊಟ್ಟೆ ಬಾಕ ಭೀಮ ಮೂರ್ಖನು ಯಾರನ್ನು ಲೆಕ್ಕಿಸತಕ್ಕವನಲ್ಲ ಇಂತಹ ಸಮಯದಲ್ಲಿ ಎಲ್ಲಿಯಾದರೂ ಒಂದು ಕಿಡಿಯುವಂತಲೇ ಊರಿದರೆ ಒಟ್ಟಿಸಿ ಊರಿ ಮಾಡದೆ ಬಿಡುವನಲ್ಲ ಈ ಚಲವಂತಮಲ್ಲ ಇರಲಿ ಸೂರೆಯು ನೀ ತುಂಬಿದ ಸೂರೆಯು ನೀ ತುಂಬಿದ ವೈರಿಗಳಾದ ಪಾಂಡು ಸುತರ ಭಂಡಾರವನ ಸೇರಿದ ಸರಿರಾಯರ ಮುಂದೆ ಸೇರಿದ ಸರಿರಾಯರ ಮುಂದೆ ಸಮಯವರೆದು ಪಲ್ಕಿರಿದು ಪಾಂಡವರ ನಾಶಗೈಯುವೆ ಇರಲಿ ರತ್ನಾಭರಣಗಳೆಲ್ಲವೂ ನನ್ನ ಅಧೀಶನಕ್ಕೆ ಸಿಕ್ಕಿರುವು ಹೀಗಿರುವಾಗ ಯಾಗ ಮಧ್ಯದಲ್ಲಿ ಇರುವವರನ್ನು ಹಲ್ಲನ್ನು ಕಿರಿಯುವಂತೆ ಮಾಡುವುದು ಆ ಮೈರು ಧರ್ಮಸ್ಥಾನಿಗೆ ಒಂದು ಸೊಗಸಾದ ಅರಮನೆಯನ್ನು ಕೊಟ್ಟಿರುವಂತೆ ಅದೆಂತಹ ಸೊಗಸು ನೋಡಿಕೊಂಡೇ ಬರುವೆನು ದೇವಿ ನೋಡಿದೆಯಾ ಈ ಭವನವು ಎಷ್ಟೊಂದು ಸುಂದರವಾಗಿರುವುದು ಹೌದು ಸ್ವಾಮಿ ನೀವು ಭವನದಲ್ಲಿದ್ದ ಮೇಲೆ ಸುಂದರವಾಗಿ ಇರಬೇಕಲ್ಲ ಹೌದು ದೇವಿ ಇದು ಭವನ ಸುರನಗರ ಇದು ಭವನ ಸುರನಗರ ಆಗರ ಶಿಲ್ಪಿಯ ಜಾನತನ ಇದು ಭವನ ಕನ್ನಡ ಸದಾನ ವಚನವೇ ಕನ್ನಡ ಸದಾನ ವಚನವೇ ಸಂಧ್ಯ ಸಮಾಗಮ ರೂಪ ಸಂಧ್ಯ ಸಮಾಗಮ ರೂಪ ಇದು ಭವನ ಸುರನಗರ ಇದು ಭವನ ಸುರನಗರ ಆದರ ಶಿಲ್ಪಿಯ ಜನತನ ಆದರ ಶಿಲ್ಪಿಯ ಜನತನ ಇದು ಭವನ ಕಂಬಗಳ
ಯೌವನ ಬೀರಿದ ವೈಯಾರಿಯೋ ತುಂಬಿದ ಕನ್ನಡ ಇರುತ್ತದಲೇ. ಇದು ಭವನ ಇದು ಭವನ ಸುರನಗರ ಆದರ ಶಿಲ್ಪಿಯ ಆದರ ಶಿಲ್ಪಿಯ ಇದು ಭವನ. ಬಾಗಿಲು ನಿಲುಗನ್ನಡಿಯೇ ಅಂದದ ಅರಮನೆ ಸಿಂಗರವೋ. ರತ್ನದ ಬಾಗಿಲು ನಿಲುಗನ್ನಡಿಯೋ ಅಂದದ ಅರಮನೆ ಸಿಂಗರವೋ. ಸುಂದರವಾದ ಮಂದಿರ ಮನಕ್ಕೆ ಚಂದದಿನಯನ್ನುವ ಕುತೆ ಇದು ಭವನ ಇದು ಭವನ ಆದರ ಶಿಲ್ಪಿಯ ಜಾನಕನ ಆದರ ಶಿಲ್ಪಿಯ ಜಾನಕನ ಇದು ಭವನ. ದೇವಿ ದೇವಶಿಲ್ಪಿಯಾದ ಮಹಿನು ತನ್ನ ಚಾಕು ಚಕ್ರಗಳನ್ನು ಈ ಸುಂದರವಾದ ಮಂದಿರವನ್ನು ಎಷ್ಟೊಂದು ಸುಂದರವಾಗಿ ನಿರ್ಮಿಸಿದವನು ಪ್ರಿಯೆ. ಹೌದು ಸ್ವಾಮಿ, ಮಯಣ ಸಭೆಯಲ್ಲಿ ವರ್ಣಿಸಲು ಸಾಧ್ಯವೇನು? ರೋಮಾಂಚನ 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 ಅಲ್ಲಿಂದ ಬಂದ ಪ್ರಿಯ ಬಾರೆ ಬಾದ್ರೌಪದ ಸೌಂದರ್ಯ ಸೌರಮಿನಿ ಪ್ರಿಯ ಬಾರೆ ಬಾದ್ರೌಪದ ಸೌಂದರ್ಯ ಸೌರಮಿನಿ ಪಾತ್ರನ ಭವನದಲ್ಲಿ ಒಲವಿನ ಪರಿಮಳ ಚೆಲ್ಲಿ ನಮ್ಮನ ಹೃದಯದಲ್ಲಿ ನೆಲೆಸಿದೆ ನೀನು ಇಲ್ಲಿ ಪ್ರೇಮವನ್ನು ಸೋವಿರಹವ ಕಲಿಸು ಬಾ ಪ್ರೀತಿಸು ಬಾರೆ
ನನಗೆ ಒಲಿದು ಬಾರೆ ಚೆಲುವ ಚಂದ್ರಿಕೆ ಕಾವ್ಯ ಚಂದ್ರಿಕೆ ಎನ್ನ ಮನವ ಸೇವೆ ಮನದ ಮೋಹಿನಿಯ ಮಧುರ ವಾಹಿನಿಯ ನನಗೆ ಒಲಿದು ಬಾರೆ ಚೆಲುವ ಚಂದ್ರಿಕೆ ಕಾವ್ಯ ಚಂದ್ರಿಕೆ ಎನ್ನ ಮನವ ಸೇವೆ ಎನ್ನ ಭಾಷೆಯನ್ನು ತನ್ನ ಭಾಷೆಯನ್ನು ನಾನು ಹರಿಯಲಾರೆ ಎಲ್ಲಿ ನೀನಿರುವೆ ಹಳ್ಳಿ ನೀನು ನನಗೆ ಒಲಿದು ಬಾರೆ ಓ ಪ್ರೇಮ ಜ್ಯೋತಿಯೇ ಪಾರೂಪ ರಾಶಿಯೇ ನರಸಿ ಬಾವೆ ಚಂದ್ರ ನರಸಿ ಬಾವೆ ಪಾಸ ನರಸಿ ಬಾವೆ ಚಂದ್ರ ನರಸಿ ಬಾವೆ ಮಗನಿಗೆ ನೀ ಮುತ್ತಿನ ಮನೆ ಮಗನಿಗೆ ನೀ ಮುತ್ತಿನ ಮನೆ ಏಕ ಚಿಂತೆಯನ್ನು ಪ್ರಿಯ ಬಾವೆ ಸೌಂದರ್ಯ ಪಾರ್ಥನ ಮನ ಗೆದ್ದ ಚಂದದ ತಾರೆ ನೆಗೆಯಲಿ ನಿಜ ಕರ್ಮ ಅಮೃತ ನೆಗೆಯಲಿ ನಿಜ ಕರ್ಮ
ಚಕ್ರಗಳು ಈ ಮಂದಿರ ಬಂದು ಎಷ್ಟೊಂದು ಸುಂದರವಾಗಿ ನಿರ್ಮಿಸಿರುವಂತೆ. ಅಲ್ಲಿ ನೋಡು, ಮುತ್ತು ರತ್ನಗಳಿಂದ ಕಣ್ಣೊಳಿಸುತ್ತಿರುವ ಮತ್ತು ರತ್ನಗಳ ವಜ್ರ ವೈಡೂರ್ಯಗಳಿಂದ ಅಲಂಕೃತಗೊಂಡಿರುವ ಈ ಕಂಬಗಳ ನಿರ್ಮಾಣವನ್ನು ಎಷ್ಟು ವರ್ಣಿಸಲು ಅಸಾಧ್ಯವಾದದ್ದು ದೇವಿ. ಇಲ್ಲಿ ನೋಡು, ಈ ಶಿಲಾಬಾಲಕಿಯರು ನಿನ್ನ ಹಾಗೆ ಇರುವುದು. ಇಲ್ಲಿ ನೋಡು ದೇವಿ, ಈ ಶಿಲಾಬಾಲಕಿಯರು ನಿನ್ನ ಹಾಗೆ ಇರುವುದು ಎಷ್ಟು ಮುದ್ದಾಗಿರುವುದಲ್ಲ ದೇವಿ. ನನ್ನ ಹಾಗೆ ಇರುವರೇನು? ಆಗಲಿ ಬಿಡಿ, ಹಾಗೆ ಆಗಲಿ, ನನ್ನ ಹಾಗೆ ಎಷ್ಟೊಂದು ಹಂದವಾಗಿರುವುದು, ನಿನ್ನ ಹಾಗೆ ಎಷ್ಟೊಂದು ಮುದ್ದಾಗಿರುವುದು ದೇವಿ. ಹೌದು ಸ್ವಾಮಿ, ಮುದ್ದಾಗಿಯೇ ಇರುವುದು. ಅರ್ಪಣೆ ನಿನಗೆ, ಅರ್ಪಣೆ ಅರ್ಪಣೆ ನಿನಗೆ, ಅರ್ಪಣೆ ಈ ಬಾಳಾರಾಧನೆ, ಅರ್ಪಣೆ ಅರ್ಪಣೆ ಓ ಪ್ರಿಯ. ದೀಪ ಜೊತೆಯಾಗಿ ಬೆಳಗಿ ಬೆಲೆವಂತೆ ಕಣ್ಣ ಮಿಂಚು, ಮತ್ತು ರತ್ನ ಹೊಳೆಯಾಗಿ ಚೆಲ್ಲಿ ನಿನ್ನ ನಗೆಯ ಕಣ್ಣ ಸಚ್ಚು, ಹರಳಿ ನಿಂತ ಕಮಲದಂತ ಪಾದ ಇಡಲು ನಿನ್ನ ಗೆದ್ದ ಗಿರಿವಿನಾದ. ಶ್ರುತಿಯೇ ಸ್ವರವೋ ಬೆಳೆದಿರಲು ಹೊಸದಾಗದ ಪ್ರಾರಂಭ. ಹೊಸರಾಗದ ಪ್ರಾರಂಭ, ಮನಸ್ಸು ಮನಸ್ಸು ಕಲಿತಿರಲು ಹೊಸರಾಗದ ಆರಂಭ. ಮನಸ್ಸೇ ಒಂದು ಆಲಯವಾಗಿ, ಆಲಯವೇ ಒಂದು ನೀನಾಗಿ, ಮಾತಾವೇ ದೀಪ ಹವನ ಅರ್ಪಣೆ
ಸ್ವಾಮಿ, ಈ ದೇವರ ಶಿಲ್ಪೆಯನ್ನು ವರ್ಣಿಸಲು ಸಾಧ್ಯವೇ? ಆಹಾ, ಎಷ್ಟು ಭವ್ಯವಾಗಿರುವುದು ಈ ಭವನ. ಹೌದು ದೇವಿ, ಇಷ್ಟೊಂದು ಮುದ್ದಾಗಿರುವುದು. ಸ್ವಾಮಿ, ಇಲ್ಲಿ ನೋಡಿ, ಭಾವನವರಾದ ದುರ್ಯೋಧನ ಇತ್ತರೆ ಬರುವಂತೆ ಕಾಣುತ್ತಿರುವುದಲ್ಲ? ಸಂತೋಷವಾಯಿತು. ಬನ್ನಿ, ಸ್ವಲ್ಪ ಕಾಲ ಮರೆಯಾಗೋಣ. ಏನಿದು ಮಹದಾಶ್ಚರ್ಯ, ಏನಿದು ಮಹದಾಶ್ಚರ್ಯ. ಏನಿದು ಮಹದಾಶ್ಚರ್ಯ, ಏನಿದು ಮಹದಾಶ್ಚರ್ಯ. ನಿನ್ನಾಂಗ ರೂಪದಿ ಮೆರೆಯುವ ಕುಶಲತೆ, ಕುಶಲತೆ. ಏನಿದು ಮಹದಾಶ್ಚರ್ಯ, ಏನಿದು ಮಹದಾಶ್ಚರ್ಯ. ದಾರುಣಿ ಒಳಗಿಲ್ಲ ದಿವ್ಯ ಪವನ ದಾಸವನು, ದಾರುಣಿ ಒಳಗಿಲ್ಲ ದಿವ್ಯ ಪವನ ದಾಸವನು. ಹಂಸದ ಕುಡಿ ನೋಟ ಶಿಲ್ಪಿಯ ಚತುರತೆ, ಹಂಸದ ಕುಡಿ ನೋಟ ಶಿಲ್ಪಿಯ ಚತುರತೆ. ಏನಿದು ಮಹದಾಶ್ಚರ್ಯ, ಏನಿದು ಮಹದಾಶ್ಚರ್ಯ. ಹಂಸಮುಖಿಯರ ಕುಡಿ ನೋಟಕ್ಕೆ ಅಂದವ ತೋರುವ ಈ ಸ್ಫಟಿಕ ಶಿಲೆಯಿಂದ ನಿರ್ಮಿಸಿರುವ ಭವನದ ಸೊಬಗನ್ನು ನೋಡಲು ಅಸತಳವು, ಕಣ್ಣುಗಳಿಗೆ ಮನತಳಿಪ. ಚಿತ್ರದ ಕಲೆ ಎತ್ತಿ ಶೋಭಿಸುವ ಕೆತ್ತನೆಯ ರೇಖಾನ್ವಯ ಭಂಗಿ ವಿಗ್ರಹ, ಗಗನ ಕೇಶವ ಕಾಂತಿಗಳ ಭವ್ಯ ಕಾಂತಿ, ರವಿ ಕಿರಣಗಳ ಮೂಡಿಸುವ ಸಿಂಹ ಗಂಡ ಬೇರುಂಡಾದಿ ಯಾಳ ಮುಕ್ತಿ ಪಂಕ್ತಿಗಳು, ಧವಳ ಕಾಂತಿಯ ಕುಂದನದ ಮಣಿಮಾಣಿಕ್ಯಗಳ ಕವಾಟ, ಬಂದೂರು ತೋರಣ, ನವಪ್ರಸಾದ ಚಿತ್ರಕುಂಭ, ದಾರು ಲೋಹಗಳಿಂದ ನಿಬಿಡವಾದ ಈ ಮಂದಿರ ಬಲು ಸುಂದರವಾಗಿರುವುದಲ್ಲ. ಆಹಾ, ನೋಡುಗರ ಮನಸ್ಸಿಗೆ ಇಂಗಿತವನ್ನುಂಟು ಮಾಡುವ ಈ ಶೋಭಿತವು ಅತ್ಯಾನಂದಮಯವಾಗಿರುವುದು. ಆಹಾ, ಈ ಮಯನು ನಿರ್ಮಿಸಿರುವ ಸಭೆ ಎಷ್ಟು ಸುಂದರವಾಗಿರುವುದು. ಇದೇನಿದು ಸಭೆಯ ಮಧ್ಯದಲ್ಲಿ ಕೊಳವು. ಓ, ಇದು ಕೊಳದಂತೆ ಕಾಣುತ್ತಿರುವುದಲ್ಲ. ಅಣ್ಣ ಕೌರವೇಶ್ವರ, ಇದು ಕೊಳವಲ್ಲ, ಸ್ಫಟಿಕ ಶಿಲೆಯಿಂದ ನಿರ್ಮಿತವಾದ ಚಿತ್ರ. ಧೈರ್ಯವಾಗಿ ಹೆಜ್ಜೆ ಇಡು. ಇದನ್ನು ಕೊಳವೆಂದು ಯಾರು ತಿಳಿದರು? ಇಂಥ ಸಹಸ್ರಾರು ವಿಚಿತ್ರಗಳು ನಮ್ಮ ಹೊರಮನೆಯಲ್ಲೇ ಇರುವು. ಕಾಡು ಮೇಡು ಅರಿವು ರಕ್ಕಸೆಯರೊಡನೆ ವಿವರಿಸುವ ಮೊಟ್ಟೆ ಬಾಕರಿಗಾದರೆ ಎಚ್ಚರಿಕೆ ಹೇಳಬೇಕು. ನಮ್ಮಂತ ವೀರಾಗ್ರಣಿಗಳಿಗೆ ಎಚ್ಚರಿಕೆ ಹೇಳುವ ಅವಕಾಶ ನಿನಗೆಲ್ಲಿದೆ? ಯಾಗಶಾಲೆಗೆ ಹೋಗಲು ಕಾಲವು ಮೀರುತ್ತಾ ಬಂದಿರುವುದಲ್ಲವೇ? ನಡೆ ಹೋಗೋಣ. ಕೌರವೇಶ್ವರ, ಸಮಸ್ಥಳವೆಲ್ಲ ನೋಡಿದೆಯಾ? ಪಾರ್ಥ, ನೋಡುವುದಕ್ಕೆ ಅರ್ಹವಾದ ಸಂಗತಿಗಳೇನಿರುವುದು? ಇದೇನು ನನಗೆ ಅತಿಶಯವೇ ಅಲ್ಲ. ಹಾಗಾದರೆ ಯಾಗಶಾಲೆಗೆ ಹೋಗೋಣ, ನಡೆ. ನಾನು ಕೆಲ ಕಾಲ ಬಿಡಾರಕ್ಕೆ ಹೋಗಿ ಬರುವೆನು. ಕಮಲೇಶ್ವರ, ಗಾಯವಾಯಿತೆ, ಅದು ನಿಲುಗನ್ನಡಿ, ಇದು ಬಾಗಿಲು, ಹೀಗೆ ಬಾ. ಅಯ್ಯೋ ಪಾಪ, ಎಷ್ಟಾದರೂ ಕೂಡನ ಮಗನಲ್ಲವೇ? ಕನ್ನಡಿಗೂ ವೇದವೇನು ಗೊತ್ತಾದಿದ್ದು. ಭಾವನವರೇ, ಪೆಟ್ಟಾಯಿತೇನು? ಬಾಬು ಬಾಬು, ನಾಗರಿಕರ ಬುದ್ಧಿ ಕುಶಲತೆಗೆ ತಕ್ಕ ಲಕ್ಷಣ. ಹೊಸ ಸ್ಥಳದಲ್ಲಿ ಏಳುವುದು ಬೀಳುವುದು ಮಾನವನ ಸ್ವಭಾವವು. ಮಾನವ ಸ್ವಭಾವಕ್ಕೆ ದೂರವಾದ ನಿನಗೆ ಹೇಗೆ ತಾನೇ ಗೊತ್ತಾಗುವುದು? ಇಲ್ಲ ಇಲ್ಲ, ಸಮಸ್ತವನ್ನು ತಿಳಿದವನು ನೀನೊಬ್ಬನೇ. ಬೇರೆ ವಸ್ತ್ರಗಳನ್ನು ತಂದುಕೊಡುವೆನು, ಅದನ್ನು ಉಟ್ಟುಕೊಂಡು ತರುವಾಯ ಮಾತನಾಡು. ಭಾವನವರೇ, ಭಾವನವರೇ, ಏಕೆ
ಏಕೆ ಪೆಟ್ಟಾಯಿತೇನು? ಪಾಪ ಆಯಾಸವಾಗಿರಬೇಕು ಅಲ್ಲ ಭಾವನವರೇ? ಭಾವನವರೇ, ಭಾವನವರೇ ಆಯಾಸವಾಗಿರಬೇಕಲ್ಲವೇ? ಗಾಳಿಯನ್ನು ಬೀಸಲೇ, ಪಾನವನ್ನು ತರಲೇನು? ದೇವಿ, ಕಾಲವ ಮೇಲುತ್ತ ಬಂದಿರುವುದು, ನಡೆ ಹೋಗೋಣ. ಅಪಮಾನ, ಎಂತಹ ಅಪಮಾನವಾಯಿತು! ಈ ಸಭಾಭವನವನ್ನು ನೋಡಲು ಬಂದು ಭರತ ಭೂಮಿಯಲ್ಲಿ ತಲೆ ಎತ್ತಿಕೊಂಡು ಓಡಾಡದಂತಾಯಿತಲ್ಲ. ಸುಯೋಧನ, ಏಕೆ ಒಬ್ಬನೇ ನಿಂತಿರುವೆ? ಏನು ನಿನ್ನ ಹಣೆಯ ಮೇಲೆ ಗಾಯ? ನಿನ್ನ ಬುದ್ಧಿವಾದದಂತೆ ನಡೆದುದರಿಂದ ನನಗೆ ಈ ಫಲವು ದೊರೆಯಿತು. ಏನು ಹೇಳಿದೆ? ಶತ್ರುಗಳ ಸುಖಕ್ಕೆ ದುಃಖವನ್ನು ಬೆಳೆಸಬೇಕೆಂದೇ ಅಲ್ಲ. ಈಗ ನೋಡು, ನಮ್ಮ ಸುಖಕ್ಕೆ ದುಃಖವೇ ಬರದಂತಾಯಿತು, ನಮ್ಮ ಗರ್ವಕ್ಕೆ ಭಂಗವೇ ಉಂಟಾಯಿತು. ಅಯ್ಯ ಮರಳೆ, ಇದಕ್ಕೆ ಪ್ರತಿಕಾರ ಮಾಡುವೆನು? ಆಲೋಚನೆಯನ್ನು ಬಿಟ್ಟು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವೆಯಾ? ದುಡುಕಿಗೆ ದುಃಖವೇ ವಿಫಲವಾಗಲಾರದು. ಪಾಂಡವರಿಗೆ ಹೊಟ್ಟೆಗಿಲ್ಲದೆ ಸಭಾ ಮಂಟಪವನ್ನು ನೋಡಿ ನೋಡೋಣವೆಂದು ಹೋದೆ. ಬಾಗಿಲ ನಿಲುಗನ್ನಡಿಯನ್ನು ಕಂಡು ಬಾಗಿಲೆಂದು ಭ್ರಮಿಸಿ ನುಗ್ಗಿದೆ. ಆ ಕನ್ನಡಿಯ ಮುನ್ನೋಟಕ್ಕೆ ತಲೆ ಗಾಯವಾಯಿತು. ಅಯ್ಯೋ, ಇಷ್ಟೇ ತಾನೆ? ಮಾವ, ಇಷ್ಟು ಸಾಲದೆ ನಿನ್ನ ಬುದ್ಧಿವಾದದಂತೆ ಕೇಳಿದ್ದರಿಂದ ಈ ಬರದ ಭೂಮಿಯಲ್ಲಿ ತಲೆ ಎತ್ತಿಕೊಂಡು ಓಡಾಡದಂತಾಯಿತು. ಈ ಸಮಾಭವನವನ್ನು ನೋಡಿ ಹೊರಗೆ ಸಾಯಲೆಂದು ನನ್ನನ್ನು ಕರೆತಂದೆ. ಆ ಹೊಟ್ಟೆ ಭಾಗ ಭೀಮನು ನನ್ನನ್ನು ಕುರುಡನ ಮಗನೆಂದು ಅಪಹಾಸ್ಯ ಮಾಡಿದನು. ಇನ್ನು ಆ ಕುಲಕಲಾರು ಐವರು ಗಂಡಂದೀರ ಹೆಂಡತಿ ನನ್ನನ್ನು ನೋಡಿ ನಕ್ಕು ಚಪ್ಪಾಳ ಹೊಡೆಯುತ್ತಾ ನಕ್ಕಳು ಮಾವ ನಕ್ಕಳು. ನಾನಿನ್ನು ಬದುಕಿರಲಾರೆನು, ನಾನು ಬದುಕಿರಲಾರೆನು. ಅಯ್ಯೋ ಸುಯೋಧನ, ಯಾಗಶಾಲೆಗೆ ನಡಿ. ಪ್ರತಿಕಾರ ಮಾಡುವ ಆಲೋಚನೆ ಬಿಟ್ಟು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವ್ಯಾ? ದುಡುಕಿಗೆ ದುಃಖವೇ ವಿಫಲವಾಗಲಾರದು. ಏನಾದರೂ ಒಂದು ಉಪಾಯವನ್ನು ಮಾಡಿ ಪಾಂಡವರಿಗೆ ಹೊಟ್ಟೆಗಿಲ್ಲದೆ ಬಟ್ಟೆಗಿಲ್ಲದೆ ಮಾಡುವೆನು. ಆಲೋಚನೆಯನ್ನು ಬಿಡು. ನಿನ್ನ ಮಾತುಗಳೆಲ್ಲವೂ ಬರೀ ಭ್ರಮೆ. ಬಿರುಗಾಳಿಗೆ ಸಿಕ್ಕ ಬಾಳೆ ಗಿಡದಂತೆ ಕ್ಷಣ ಮಾತ್ರದಲ್ಲೇ ಉರುಳಿ ಹೋದವು. ಈ ಸಭಾಭವನವನ್ನು ನೋಡಿ ಕೊರಗಿ ಸಾಯಲು ನನ್ನನ್ನು ಕರೆತಂದೆ. ನೀನು ನನ್ನ ಆತ್ಮನಲ್ಲ, ನೀನು ಆ ಪಾಂಡವರ ಪಕ್ಷಪಾತಿಯೇ ಸರಿ. ಅದಕ್ಕಾಗಿ ನನ್ನನ್ನು ನಿನ್ನ ಕೈ ಗೊಂಬೆಯಂತೆ ಆಡಿಸುತ್ತಿರುವೆ. ಸುಯೋಧನ, ಯಾಗಶಾಲೆಗೆ ನಡಿ. ಯಾಗವು ಪೂರ್ತಿಯಾದ ಬಳಿಕ ವರ್ಣವಸ್ತಕ್ಕೆ ಹೋಗಿ ನಿನ್ನ ಮನೋವ್ಯತೆಯನ್ನು ಪರಿಹರಿಸುವೆನು. ಮಾವ, ಏನಾದರೂ ಮಾಡಿಕೊ, ನಡೆ ಹೋಗೋಣ. ಧರ್ಮನಂದನ,
ನೀನು ಧನ್ಯನಾತಿ ರಾಸುಯಾಗುವ ಸಾಂಗವಾಯಿತು. ಗುರುಗಳಲ್ಲಿ ನಿನಗೆ ಯಾರು ಶ್ರೇಷ್ಠರನ್ನು ತೋರುವುದು ಅವರಿಗೆ ಅಗ್ರಪೂಜೆಯನ್ನು ಕೊಡು. ಓಂ ಯಜ್ಞೇಶ್ವರಾಯ ನಮಃ. ಓಂ ಯಾಗದೇವಾಯ ನಮಃ. ಓಂ ಶರಣಾಗತಾಯ ನಮಃ. ಓಂ ಅಗ್ನಿದೇವತಾಯ ನಮಃ. ಓಂ ಅಗ್ನಿದೇವತಾಯ ನಮಃ. ಪಿತಾಮಹ, ಈ ರಾಜ್ಯಸಭೆಯಲ್ಲಿ ಅಗ್ರಪೂಜೆಗೆ ಅರ್ಹರಾದರನ್ನು ತಿಳಿಸು. ಧರ್ಮಾನಂದನ ಗೃಹ ರಾಜ ಸಮೂಹದಲ್ಲಿ ಸೂರ್ಯನು, ಪರ್ವತದಲ್ಲಿ ಹಿಮಾಲಯದಲ್ಲಿ ಹಿಮವಂತನು, ಸಮುದ್ರಗಳಲ್ಲಿ ಕ್ಷೀರ ಸಮುದ್ರವು ಮತ್ತು ದೇವಾಸುರದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅಗ್ರಪೂಜಾರ್ಹರು. ಬೇಕಾದರೆ ದೈಮರಿಷಿಗಳನ್ನು ಕೇಳಿ ನೋಡಿ. ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಈ ವಿಷಯದಲ್ಲಿ ಶಂಕೆಯೇ ಇಲ್ಲ. ಸಹದೇವ ಶ್ರೀಕೃಷ್ಣ ಪರಮಾತ್ಮನ ಕರೆದುಕೊಂಡು ಬಂದು ಅಗ್ರಪೀಠದಲ್ಲಿ ಕುಳ್ಳರಿಸು. ಅಣ್ಣ, ಈಗ ವಂದಿಸುವೆನು. ಇದಚ್ಚು ಹಚ್ಕೊಡಿ, ಹಚ್ಚಿ ನನ್ನ ಕೈ ಕೊಡು 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 ಎತ್ತು ಕೊಡು ನನ್ನ ಕೈ ನಾರಾಯಣ ದೇವ ಕರುಣಾನಿಧೆ, ನಾರಾಯಣ ದೇವ ಕರುಣಾನಿಧೆ, ವೀರಮದನ ವಿಭೋ ಕಾಯೈ ಮಾಧವ, ವೀರಮದನ ವಿಭೋ ಕಾಯೈ ಮಾಧವ, ನಾರಾಯಣ ದೇವ ಕರುಣಾನಿಧೆ, ಹರಿಯೇ ಬೇಡುವೆ ಕಾಮಿತ ಫಲ ನೀಡೋ, ಹರಿಯೇ ಕರುಣದಿ ಕಾಪಾಡು ಕಲಿವರದಲ್ಲಿ ನೀನು, ಕರುಣದಿ
ಪಾದಾಬ್ಜಗಳನ್ನು ಬೇರೆ ಕೊಟ್ಟಿರ ಬಲು ಚೆನ್ನಾಯಿತು. ಈ ನೀಚ ಯಾದವರು ರಾಜ್ಯತ್ವಕ್ಕೆ ಅರ್ಹರೇ ಅಲ್ಲ. ಅದರಲ್ಲಿ ಈ ಹಳ್ಳಿಯ ಕಳ್ಳರಿಗೆ ಅಗ್ರ ಪೂಜೆಯನ್ನು ಮಾಡಿಸಿದೆಯ. ಅಯ್ಯ ಧರ್ಮರಾಯ, ನೀನು ಮಾಡಿದ ಈ ಯಾಗವು ನಿಷ್ಫಲವಾಯಿತು. ಈಗ ನಡೆಸಿದ ಅಗ್ರ ಪೂಜೆಯನ್ನು ಧಿಕ್ಕರಿಸುವ ಈ ಕೊಲಪಾತಕರಿಗೆ ನನ್ನ ತಿರಸ್ಕಾರವಿರಲಿ. ನಿನ್ನ ತಲೆಯ ಮೇಲೆ ಎಡಗಾಲನ್ನಿಡುವೆನು. ಯಾರನ್ನು ಮಹಾಪಾತಕಿ ಎನ್ನುವೆ? ರಾಜರಾಜರನ್ನು ಋಷಿಮುನಿಗಳನ್ನು ಬಿಟ್ಟು ಈ ದನ ಕಾಯುವ ಗಲ್ಲರನ್ನು ಪೂಜಿಸಿದ ನೀವು ಮಹಾಪಾತಕಿಗಳು. ಆಹಾ, ಧರ್ಮ ಸುಕ್ಷೇಮವನ್ನು ಅರಿತವರೆಂದು ಹೇಳಿಕೊಳ್ಳುವ ಈ ಮುನಿ ಗೊಡ್ಡುಗಳೆಲ್ಲ ಮುಕ್ತರಾಗಿ ಹೋದರಲ್ಲ. ಮಾರುತ್ತ ನಾಲಿಗೆ ಚಾಚಿ ನುಡಿವ ಬಲ ಸೋಲನೆಂದ ಮೆರೆಯುವಾದ ಮನೆ ಶಿಶುಪಾಲ ಬಲ ಸೋಲನೆಂದ ಮೆರೆಯುವಾದ ಮನೆ ಅಂದಿನ ಪಯಣವು ನಿನ್ನಯತೆ ನಿನಗಿಲ್ಲ ಪೌರುಷ, ಒಬ್ಬ ಬರುವುದೇ ಇಲೆಯೋ. ಶಿಶುಪಾಲ ಮಚ್ಚುಭಾಯಿ ಮೂರ್ಖ. ಎಲ್ಲವೋ ಪಾರ್ಥ, ಸಾಕು ಬಿಡು. ಕೇವಲ ಈ ಒಂದು ಧನುರ್ವಿದ್ಯೆಯೊಂದನ್ನು ಕಲಿತ ಮಾತ್ರಕ್ಕೆ ಲೋಕದ ವ್ಯವಹಾರದ ಜ್ಞಾನವು ಹೇಗೆ ತಾನೇ ಬಂದಿತು? ಒಬ್ಬನಿಗೆ ಹುಟ್ಟಿ ಮತ್ತೊಬ್ಬನಿಗೆ ಹೆಸರಿಗೆ ಈ ಒಂದು ಹೆಂಗಸನ್ನು, ಈ ಒಂದು ನೀಚ ಹೆಂಗಸನ್ನು 5 ಮಂದಿ ಮದುವೆಯಾಗಿರುವ ನಿಮಗೆ ಯಾವುದು ತಾನೇ ಕಂಡಿತು? ಶಿಶುಪಾಲ, ಏಕೆ ಮಿರಿ ಮೀರಿ ಮಾತನಾಡುತ್ತಿರುವೆ? ಸಾಕು ನಿಲ್ಲಿಸು. ಎಲ್ಲ ಮದುವೆ ಮಾಡಿಕೊಂಡರೆ ಹೆಂಡತಿಯನ್ನು ಪೋಷಿಸುವ ಮಾರುವ ಮೇಲೆ ಬೀಳುವುದನ್ನು ಯೋಚಿಸಿ ಯಾರನ್ನು ಬದುಕಿಸುವುದಕ್ಕಾಗಿ ನೀನು ಮದುವೆ ಮಾಡಿಕೊಳ್ಳದೇ ಇರುವೆ. ನೀನು ನಮ್ಮಂತ ವೀರಾಗ್ರಣಿಗಳಿಗೆ ವಿವೇಕ ಸಲಹೆಯನ್ನು ತೋರುವೆಯಾ? ನಿನ್ನ ವಿವೇಕವು ನಿನ್ನಲ್ಲಿಯೇ ಇರಲಿ. ಇಲ್ಲವಾದರೆ ಇಡೀ ಲೋಕವೇ ನಿನ್ನಂತೆ ನಪುಂಸಕವಾದೀತು. ಈ ಸಭೆಯಲ್ಲಿ ಪರಶುವನಂತ ಪರಾಕ್ರಮಶಾಲಿಗಳು ಎಷ್ಟು ಮಂದಿ ರಾಜರಿರುವಾಗ ಅವರನ್ನೆಲ್ಲ ತಿರಸ್ಕರಿಸಿ ಈ ಹಳ್ಳಿಯ ಕಳ್ಳನಿಗೆ ಅಗ್ರ ಪೂಜೆಯನ್ನು ಮಾಡಿಸಿದೆಯಾ? ಇವನೇನು ವ್ಯಾಸನಿಗಿಂತಲೂ ಹಿರಿಯರೋ ಅಥವಾ ಅಶ್ವತ್ಥಾಮಗಳಿಗಿಂತಲೂ ಮಾನ್ಯನೋ? ಒಬ್ಬರಿಗೂ ತಿಳುವಳಿಕೆ ಇಲ್ಲವಾಯಿತಲ್ಲ. ಎಲ್ಲವೋ ಶಿಶುಪಾಲ, ತಂದೆಯ ಸುಖಕ್ಕೆ ಹೆಂಡತಿಯನ್ನು ಕೊಟ್ಟು ಬ್ರಹ್ಮಚಾರಿ ಎಂದು ಬಾಯಿ
ಪಡೆದುಕೊಳ್ಳುವೆಯ? ನೃತ್ಯ ವಿಚಾರದವನೇ, ನಿನ್ನ ಆಟವೇನು ಈ ಶಿಶುಪಾಲ ದತ್ತೋತ್ತರ ಮುಂದೆ ನಡೆಯದು. ಜಾಗೃತೆಯಾಗಿ ಯುದ್ಧಕ್ಕೆ ಸಿದ್ಧರಾಗು. ಎಲ್ಲವಾದರೆ ನಿನ್ನ ಗಡ್ಡವನ್ನು ಕಿತ್ತು ಈ ಬೆಂಕಿಗೆ ಹಾಕುವನು. ಎಚ್ಚರಿಕೆ! ಎಲ್ಲ ಪಾಂಡುವಾದಿಗಳೇ, ನಿಮ್ಮ ಯೋಗ್ಯತೆಗೆ ತಕ್ಕ ಕಾರ್ಯವನ್ನೇ ಮಾಡಿದಿರಿ. ನಿಮ್ಮ ಶೌರ್ಯಕ್ಕೂ ನಿಮ್ಮ ಗಾಂಭೀರ್ಯಕ್ಕೂ ಪರಿವರ್ತನೆಗೂ ಧಿಕ್ಕಾರ, ನಿಮ್ಮ ವಂಶಕ್ಕೆ ತಿರಸ್ಕಾರ. ಇದೇ ಅಲ್ಲವೇ ನಿಮ್ಮಗಳ ಸಂಸ್ಕಾರ? ಕೆಲವೋ ಮೂರ್ಖನವೋ ಅನಾದೃಶ್ಯವಾಗಿ ಹಲ್ಲೆಗಳೆಯುವ ನಿನ್ನ ನಾಲಿಗೆಯನ್ನು ಸೀಳೆ ಕೆಲವೋ ಪಾರ್ಥ, ಕೆಲವೋ ಕಟ್ಟ ಮಕ್ಕಳು ನಿಮ್ಮ ನೆಂಟನಾದ ಈಗ ಕೊಲ್ಲನಿಗೆ ಅಗ್ರ ಪೂಜೆಯನ್ನು ಮಾಡಿದಿರಿ. ಅವನಿಗೆ ಸೀರೆಯನ್ನುಡಿಸಿ ನಾಟ್ಯ ಮಾಡಿಸಿ, ಆಗ ನಮಗೆ ಪರಮಾನಂದ. ಇನ್ನು ನಿಮಗೆ ಈ ಅಗ್ನಿಕುಂಡಕ್ಕೆ ಆಹುತಿಯನ್ನು ಕೊಟ್ಟು ನಿಮ್ಮ ರಾಣಿವಾಸಕ್ಕೆಲ್ಲ ವಿಧ ವಿಧವಾದ ಮಂಗಳವಾದ ಹಾಡುಗಳನ್ನು ಆಡಲು ಸಮಯವನ್ನು ನಿರೀಕ್ಷಿಸುತ್ತಾ ಕಾದುಕೊಂಡು ಕುಳಿತಿರ್ತೇವೆ. ನಿಮ್ಮ ನಾಲಿಗೆಯನ್ನು ಸೀಳಿ ಇಬ್ಬಾಗ ಮಾಡಿ. ಅರ್ಜುನ, ಅರ್ಜುನ, ಸೀಳಲು ಇದು ಬಾಳೆಯ ನಾರಲ್ಲ. ಈ ನೀಚಚಾರ ನಿನ್ನ ಜೊತೆಗಾರ. ಅದಕ್ಕಾಗಿ ನಮ್ಮಂತ ವೀರರಿಗೆ ತಿರಸ್ಕಾರ. ಇದೇ ಅಲ್ಲವೇ ಹುಡುಗರ ಸಮಾಚಾರ? ಕೆಲವು ಧರ್ಮನಂದನ, ಧರ್ಮ ಧರ್ಮ ಎಂದು ಅನ್ನುತ್ತಿರುವೆಯಲ್ಲ. ಈ ಹಳ್ಳಿಯ ಕಳ್ಳನನ್ನು ಪೂಜಿಸುವುದು ಧರ್ಮವು? ಇವನೇನು ಆಚಾರ್ಯನೇ, ಬ್ರಾಹ್ಮಣನೇ ಅಥವಾ ಪೂಜ್ಯನೇ? ಇವನನ್ನು ಏನೆಂದು ಪೂಜಿಸಿದೆ? ನಿಮ್ಮ ನೆಚ್ಚಿನ ನೆಂಟನ್ನಾದರೆ ಅಂತಃಪುರಕ್ಕೆ ಕರೆದುಕೊಂಡು ಹೋಗಿ ಮನಸ್ಸಿಗೆ ಬಂದಂತೆಲ್ಲ ಕುಣಿಸಬಹುದಿತ್ತು. ಅದನ್ನು ಬಿಟ್ಟು ನಮ್ಮೆಲ್ಲರ ಎದುರಾಗಿ ಈ ಶ್ರೇಷ್ಠ ಪರಿವರ್ತನೆ ಏಕೆ? ಸುನೀತಾ, ಗೌರವ ಅಪೇಕ್ಷೆ ಉಳ್ಳವನು ಗೌರವಸ್ಥವನ್ನು ತಿಳಿಯುವನು, ವಿದ್ಯಾಭಿಮಾನಿ ವಿದ್ಯಾವಂತನು ತಿಳಿಯುವನು. ಯಾವುದೂ ಇಲ್ಲದ ಶ್ರೀಕೃಷ್ಣ ಪರಮಾತ್ಮನ ಅರ್ಹತೆಯನ್ನು ಹೇಗೆ ತಿಳಿಯುವೆ ಪಿತಾಮಹ? ಪಿತಾಮಹ, ಈ ದುಷ್ಟನ ಮಾತುಗಳ ಕೇಳಿ ಶ್ರೀಕೃಷ್ಣ ಪರಮಾತ್ಮನ ದಿವ್ಯ ಗುಣ ಮಂತ್ರವನ್ನು ಸುಟ್ಟು ಹೋಗುವ ಕಿವಿಗೆ ಶ್ರೀಕೃಷ್ಣ ಪರಮಾತ್ಮನ ದಿವ್ಯ ಗುಣ ಮಂತ್ರವನ್ನು ಸವಿದೇಕೆಂತಲೂ ಮತ್ತೆ ಯಾವುದೂ ಇಲ್ಲ. ಎಂತ ಸಾಹಸಿ! ಒಂದು ಗೂಳಿಯನ್ನು, ಒಂದು ಹಕ್ಕಿಯನ್ನು ಕೊಲೆ ಮಾಡಿದ, ಒಂದು ಬಂಡಿಯನ್ನು ಮುರಿದ. ಎಲ್ಲ ಪಾಂಡವರ ಒಳಗೊಂಡ ನೀಚ ಗುಣದವನನ್ನು ಹೊಗಳುವೆಯಾ? ಕತ್ತಲೆಯನ್ನು ಬೇಕೆಂದು ಹೊಗಳುವೆಯಾ? ಯಾರಿಗೂ ತಿಳುವಳಿಕೆಯೇ ಇಲ್ಲವಾಯಿತಲ್ಲ. ಎಲ್ಲವ ಶಿಶುಪಾಲ, ಶಿಶುಪಾಲ, ಇಂದಿಗೆ ನಿನ್ನ ಆಯುಸು ಮುಗಿದೋಯ್ತೆಂದು ತಿಳಿ. ನನ್ನ ಆಯಸ್ಸನ್ನು ತೊರೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಇಂದಿಗೆ ನೀನು ಅರ್ಜಿಸಿದ ಸುಕೃತವೆಲ್ಲವೂ ಎಲ್ಲವ ಶಿಶುಪಾಲ, ಮೂರ್ಖರಿಗೆ ಬುದ್ಧಿ ಗೋರ್ಕಲಿನ ಮೇಲೆ ಮಲಗಿರದಂತೆ ಇನ್ನ ಆಯಸ್ಸು ಮುಗಿದವ. ಋಕೋದರ, ಸ್ವಲ್ಪ ನಿಲ್ಲು. ಋಕೋದರ, ಸ್ವಲ್ಪ ನಿಲ್ಲು. ಕೃತಾಯುಗದಲ್ಲಿ ಹಿರಣ್ಯಕಶ್ಯಪಾಗಿಯೂ ತ್ರೇತ್ರಾಯುಗದಲ್ಲಿ ರಾವಣನಾಗಿ ವಿಜೃಂಭಿಸಿದ ವೈಕುಂಠ ದ್ವಾರಪಾಲಕನೇ ಈ ಶಿಶುಪಾಲಕನು. ಇವರು ಹುಟ್ಟಿದಾಗ ಇವನಿಗೆ 3 ಕಣ್ಣುಗಳು 4 ಕೈಗಳು ಇದ್ದವು, ಕತ್ತೆಯಂತೆ ಕಿರುಚುತ್ತಿದ್ದವು. ಇವರ ತಾಯಿ ಹೊರಕ್ಕೆ ಬಿಸಾಡುವಷ್ಟರಲ್ಲಿ ಯಾರ ಸ್ಪರ್ಶದಿಂದ ಇವರಿಗೆ ಮುಖ ವಿಕಾರವು ತಪ್ಪುವುದು ಎಂದು ಮನೆಗೆ ಬಂದ ಕೈಗೆಲ್ಲ ಕೊಡುತ್ತಿದ್ದಳು. ಹೋದರೆ ಶ್ರೀಕೃಷ್ಣ ಪರಮಾತ್ಮನು ಅಲ್ಲಿಗೆ ಹೋಗಲು ಮಗುವನ್ನು ಪರಮಾತ್ಮನ ಕೈಗೆ ಕೊಟ್ಟಳು. ಶ್ರೀಕೃಷ್ಣ ಪರಮಾತ್ಮನ ಕೈ ಸ್ಪರ್ಶದಿಂದ ಅವನ ವಿಕಾರವು ತೊಲಗಿ ಸೌಂದರ್ಯ ರೂಪವು ಬಂದಿತು. ಹಾಗೆಯೇ ಭಯಗ್ರಸ್ತಳಾಗಿ ಇವರ ಶತ ಅಪರಾಧಗಳನ್ನು ಕ್ಷಮಿಸಬೇಕೆಂದು ಪ್ರಾರ್ಥಿಸಿಕೊಂಡಳು. ಸ್ವಾಮಿಯು ಅಭಯ ಕೊಟ್ಟಿರುವನು. ಈಗ ಇವನ ಅಪರಾಧ ಲೆಕ್ಕ ಮಾಡುತ್ತಲೇ ಕುಳಿತಿರುವನು. ಹುಡುಗರಿಗೆ ನಿನ್ನ ಹಂತ ಕಥೆಗಳನ್ನೇ ಗಟ್ಟಿ ಬೆದರಿಗೆ ನೋಡ್ತೇವೆಯಾ? ಈ ನೀಚ ಕೃಷ್ಣನು ಕಾಲ ನಿರೀಕ್ಷೆಯಲ್ಲಿರುವನು.
ನೀನದನ್ನು ಮೊದಲೇ ತಿಳಿದವನು. ಇಷ್ಟು ವಯಸ್ಸಾದರೂ ನಿನಗೆ ನಾಚಿಕೆ ಬರಲಿಲ್ಲವಲ್ಲ. ಈ ನಾಯಿಗೆ ನೆರೆ ಬಂದ ಮಾತ್ರಕ್ಕೆ ನಾಚಿಕೆ ಬಂದಿದೆ. ಎಲ್ಲವೋ ಹೆಂಗಲ್ಲ ನಾರಿ ಚೋರ ಗೊಲ್ಲರತಿಯರ ಮನೆ ಹಾಳು ಮಾಡಿದವನೇ. ನೀನು ಮಾಡಿರುವ ಕಾರ್ಯಕ್ಕೆ ಸ್ವಲ್ಪವೂ ನಾಚಿಕೆ ಇಲ್ಲ. ಈಗ ಈ ನೀಚ ಧರ್ಮರಾಯನ ರಾಜಸೂಯ ಯಾಗವನ್ನು ನೋಡಿದೆ. ಈಗ ನನ್ನ ಯಾಗವನ್ನು ನೋಡು. ಅದರಲ್ಲಿ ನಿನಗೆ ನೀಡುವ ಅಗ್ರ ಪೂಜೆಯಾಗುವ ಮರ್ಯಾದೆಯನ್ನು ಸ್ವೀಕರಿಸು. ಇದು ನನ್ನ ಕೈಯಲ್ಲಿರುವ ಸಹಸ್ರಾರು ವೀರರನ್ನು ಅಪ್ಪಳಿಸಿ ರಕ್ತವನ್ನು ಸುರಿಸಬಲ್ಲ ಈ ನನ್ನ ವಜ್ರಮಯವಾದ ಗರನ್ನು ನಿನ್ನ ಬ್ರಹ್ಮಾಸ್ತ್ರದಿಂದ ಉತ್ಕೃಷ್ಟದವರೆಗೂ ಅಗ್ರ ಪೂಜೆಯನ್ನು ನೀಡತಕ್ಕದ್ದು. ಇದನ್ನು ಸ್ವೀಕರಿಸಿ. ನಾನು ನಿನ್ನ ಅಗ್ರ ಪೂಜೆಯನ್ನು ತೆಗೆದುಕೊಳ್ಳುವವನಲ್ಲ, ನಿನ್ನ ಯಜ್ಞ ನೋಡತಕ್ಕವನಲ್ಲ, ನಿನ್ನ ಮರ್ಯಾದೆಯನ್ನು ತೆಗೆದುಕೊಳ್ಳುವವನಲ್ಲ. ನಾನು ನಿನಗೆ ತಕ್ಕ ಮರ್ಯಾದೆಯನ್ನು ಮಾಡುವೆನು. ಜಲ ಪಶು ಬಾಲಕ, ನೀನೇ ನನ್ನ ಯಾಗದ ಪಶು. ನಿನ್ನನ್ನು ಮನಸ ಇಚ್ಛೆಯಾಗಿ ಹೊಗಳುತ್ತಿರುವ ಈ ಭೀಷ್ಮನ ಮಾತುಗಳೇ ಪರೆಯಾಗಿ ಉಜ್ವಲಿಸುತ್ತಿರುವ ಹೋಮಕುಂಡವು. ಈ ಪಾಂಡವರ ದೇಹವೇ ರಕ್ತವು. ಎಲ್ಲೋ ಪಾಂಡವರೇ, ಸರ್ವರನ್ನು ನಿಂದಿಸಿ ರಾತ್ರಿ ಯಾಗವು ಸಾಂಗವಾಯಿತು. ಸಮಸ್ತರನ್ನು ನಿಂದಿಸಿ ಈ ರೋಗಿಗೆ ನಾನೇ ವೈದ್ಯನಾಗುವೆನು. ಈ ರೋಗಿಗೆ ನಾನೇ ವೈದ್ಯನಾಗುವೆನು. ದರ್ಶನವೇ ನಾನು ನಿನಗೆ ಆಜ್ಞೆಯನ್ನು ಗೊತ್ತಿರುವೆನು. ಮದೋನ್ಮತನಾದ ಶಿಶುಪಾಲಕನ ಈ ಮದೋನ್ಮತನಾದ ಶಿಶುಪಾಲನ ಆಟಪಾಠಗಳು ಮೇರೆ ಮೇರಿತು. ಜಾಗೃತಿಯಾಗಿ ಹೋಗಿ ಇವನ ಶಿರಸ್ಸನ್ನು ಛೇದಿಸಿ ಇವನ ಶಿರಸ್ಸನ್ನು ಛೇದಿಸಿ ಹಿಂದಿರುಗು. ಆಜ್ಞೆಯನ್ನು ಕೊಟ್ಟಿರುವೆನು. ನಿನಗೆ ಆಜ್ಞೆಯನ್ನು ಕೊಟ್ಟಿರುವೆನು. ಜಾಗೃತಿಯಾಗಿ ಹೊರಡು. ಎಲ್ಲವೋ ಮದಾಂತ ಯಾಗದ ನೆಪದಲ್ಲಿ ಇಲ್ಲಿಗೆ ಕರೆಯಿಸಿ ಶಿಶುಪಾಲನನ್ನು ಮೋಸದಿಂದ ಕೊಲಿಸಿದೆಯಾ? ನಿನ್ನ ತಲೆಯನ್ನೀಗಲೇ ಚೆಂಡಾಡುವನು. ಎಲ್ಲವೋ ದಂತವಕ್ರ, ನೀನು ಕೂಡ ಶಿಶುಪಾಲನನ್ನೇ ಅನುಸರಿಸು. ಅವನು ಹೋದ ಮಾರ್ಗವನ್ನು ಹಿಡಿದುಕೊಂಡು ಹೋಗು. ದರ್ಶನವೇ ಜಾಗೃತಿಯಾಗಿ ಹೋಗಿ ಇವನ ಶಿರಸ್ಸನ್ನು ಛೇದಿಸಿಕೊಂಡು ಬಾ. ಮೋಸ ಪರಮಾತ್ಮ ಲೋಕಾನಹರ್ತಕವಾಗಿ ಅವತರಿಸಿರುವ ಪರಮಾತ್ಮನೇ, ಚಕ್ರ ಪಾರಾಧೀರನೇ, ನಿಮ್ಮ ಕೃಪಾ ಕಟಾಕ್ಷಕ್ಕೆ ಪಾತ್ರನಾದ ನಮ್ಮ ಜನಕನಿಗೆ ಇಂದ್ರಲೋಕದಲ್ಲಿ ವಾಸವನ್ನು ಅನುಗ್ರಹಿಸು. ಧರ್ಮಾಂಧನ, ಇಂದ್ರಲೋಕವಾಗಲಿ ದುಃಖವಾಗಲಿ ಎಲ್ಲವೂ ನನ್ನಿಂದ ನಡೆಯುವುದೆಂದು ಎಲ್ಲವೂ ಅವರವರ ಕರ್ಮಾನುಸಾರವಾಗಿ ನಡೆಯುವುದು. ಈಗ ನಿನಗೆ ಯಾವ ಕಾರ್ಯವಾಗಬೇಕು ನನ್ನಿಂದ ಹೇಳು. ಸ್ವಾಮಿ, ನಿರಂತರವೂ ನೀವು ಸ್ವಾಮಿಯೇ, ನಿರಂತರವೂ ನೀವು ನನ್ನ ಹೃದಯದಲ್ಲಿ ನೆಲೆಸಿರಬೇಕೆಂಬುದೇ ನನ್ನ ಮನೋರಥ. ಹಾಗೆ ಆಗಲಿ. ತಥಾಸ್ತು. ಸರ್ವರಿಗೂ ಮಂಗಳವಾಗಲಿ.
ಕಂಟಿನ್ಯೂಸ್ ಕರ್ಪೂರ ಸಾಕು ಕರ್ಪೂರ ಶರದೇವರ ಪಾದ ವೇಗತೆ ಗೋವಿಂದೋ